ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಲ್ ಕೈಲೆ ವ್ಲಾಗ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾವು ನಮ್ಮ ಊರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಾಗಡಿ ರೂಟೇ ಬರೋದು. ನಮಗೆ ದನಿನ ಜಾತ್ರೆ ಇದೆ ಅಂತಲೇ ಗೊತ್ತಿಲ್ಲ. ನಾವು ಆನ್ ರೋಡ್ ಬರಬೇಕಾದ್ರೆ ನೋಡಿದ್ವಿ, ಎಲ್ಲ ಹಂಗೆ ಎತ್ತಿನ ಗಾಡಿ ಮಾರ್ತಾಯಿದ್ರು. ಇಲ್ಲಿ ಚೆನ್ನಾಗಿತ್ತು, ನೋಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ನೋಡಿ, ಇವ್ರು ಬೆಳಗಾಮಿಂದ ಬಂದಿರೋದಂತೆ. ಎಲ್ಲನೂ ಬೆಳಗಾಮಿಂದ ಇಲ್ಲಿ ಇದು ಟೆಂಪೋದಲ್ಲಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ಸೇಲ್ ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಎತ್ತಿನ ಗಾಡಿ ಮತ್ತು ಇದು ಕುದುರೆ ಗಾಡಿ, ಟಾಂಗ ಎಲ್ಲ ಇದೆ, ಎಷ್ಟೊಂದು ಥರ ಇದೆ. ಎಲ್ಲ ಅಲ್ಲಿಂದನೇ ತೊಗೊಂಬಂದು ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ ಇವರು. ನಾವು ನೋಡ್ಬೋದು ಇಲ್ಲಿ ಎಷ್ಟು ಇದೆ ಅಂತ. ಎಲ್ಲ 20,000ದಿಂದ ಹಿಡಿದು 50,000 60,000ವರೆಗೂ ಇದೆ. ನಮಗಂತೂ ನೋಡೋಕ್ಕಂತೂ ಇಷ್ಟ ಆಯಿತು. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಜಾತ್ರೆ ಒಳಗಡೆ ಹೋದ್ವಿ. ಕಟ್ಬಿಟ್ಟು ಓಡಿಸ್ಬೋದಾ? ತೂಕ ಎಷ್ಟು ಹಾಕ್ಬೋದು ಇದಕ್ಕೆ? 4 ಟನ್ನ 400 kg. ಬೆಳಗಾವಿಂದ ಬಂದಿದ್ದಾರಂತೆ, ಮಾಡ್ಕೊಂಡು 35,000 ಅಂತ ಇರುತ್ತಲ್ಲ. ನೋಡಿ, ನಾವಿವಾಗ ಬಂದಿದ್ದೀವಿ ಇಲ್ಲಿ ಮಾಗಡಿ ಜಾತ್ರೆಗೆ. ನಾವು ಇಲ್ಲಿ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮಗೂ ಗೊತ್ತಿರಲಿಲ್ಲ ಮಾಗಡಿ ಜಾತ್ರೆ ಇದೆ ಅಂತ. ನೋಡಿ ಬಂದಿದ್ದೀವಿ. ನೋಡಿ ಎಷ್ಟೊಂದು ಕರುಗಳಿದೆ, ಎಷ್ಟು ಚೆನ್ನಾಗಿದೆ ಅಂತೆಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡಿ, ಇಲ್ಲೇ ದನಗಳಿಗೆ ಏನೇನು ಬೇಕೆಲ್ಲ ಐಟಮ್ ಇಲ್ಲೇ ಮಾಡ್ತಾ ಇರ್ತಾರೆ. ನೋಡಿ, ಲಗ್ಗಗಳಿದೆ, ಹಾಗೆ ಗಂಟೆ, ಗೆಜ್ಜೆ ಎಲ್ಲ ಥರನೂ ಇದೆ. ನೋಡಿ, ಹಾಗೆ ಈ ಜಾತ್ರೆ ಘಾಟಿ ಜಾತ್ರೆಗಿಂತ ಫುಲ್ಲು ದೊಡ್ಡ ಜಾತ್ರೆ ಇದು, ಮಾಗಡಿ ಜಾತ್ರೆ ಇದು. ನೋಡಿ ಎಷ್ಟೊಂದು ಥರ ದನಗಳಿದೆ ಅಂದರೆ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದನೇ ತೊಗೊಂಬಂದಿರ್ತಾರೆ ಸೇಲ್ ಮಾಡೋಕ್ಕೆ. ನೋಡಿ, ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಕಡೆಯಿಂದ ಬಂದಿರ್ತಾರೆ ಇಲ್ಲಿಗೆ ತೊಗೊಳಕ್ಕೆ ಅಂತ. ನೋಡಿ, ಒಂದಕ್ಕಿಂತ ಒಂದೊಂದು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ನನಗಂತೂ ಬ್ಲ್ಯಾಕ್ ಕಲರ್ದಂತೂ ಜಾಸ್ತಿ ಇಷ್ಟ ಆಯಿತು ನನಗೆ. ನೋಡಿ, ಇಲ್ಲಿ ಯಾವುದಾನ ಪರ್ಚೇಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈ ಥರ ಹೈಟಾಗಿರೋ ಜಾಗ ಇರುತ್ತೆ, ಅಲ್ಲಿಂದ ಕರ್ಕೊಂಬಂದು ಹತ್ತಿಸ್ಕೊತಾರೆ. ಇಲ್ಲ ಚಿಕ್ಕ ಚಿಕ್ಕ ಜಾಗದಲ್ಲಿ ಹತ್ತಿಸ್ಕೊಳಕ್ಕಾಗಲ್ಲ. ನೋಡಿ, ಇಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೆಂಗಿದೆ ಇದು ಅಂತ. ಸಾಕು ಬಾರ ಒಳಗಡೆ
ನೋಡಿ ದನಗಳಂತೂ ಎಷ್ಟು ಕಡೆ ಇತ್ತಂದರೆ ಒಂದು 4-5 ರೋಡ್ ಇದೆ. 4-5 ರೋಡಲ್ಲಿ ಫುಲ್ಲು 1.5 ಕಿಲೋಮೀಟ್ರ್ವರೆಗೂ ಫುಲ್ ಇತ್ತು ದನಗಳು. ನಾವು ಒಂದು ರೋಡಿಂದ ಇನ್ನೊಂದು ರೋಡ್ಗೆ ಹೋದರೆ ಇನ್ನೊಂದು ರೋಡ್ಗೆ ಹೋದರೆ ಎಲ್ಲ ಕಡೆನೂ ಬರೀ ದನಗಳಿತ್ತು. ಎಲ್ಲ ಚಪ್ರ ಹಾಕ್ಕೊಂಡು ನೀಟಾಗಿ ಮಾಡಿದ್ರು. ಎಲ್ಲ ಈ ಕ್ಲಾಸ್ ಇತ್ತು, ಉಳೋ ದನ ಇತ್ತು, ಹಾಲು ಕರಿಯೋ ದನ ಇತ್ತು, ಎಷ್ಟೋ ಅಂತ ಇತ್ತು. ಬಂಡಿ ಹೊಡೆಯೋದಾ? ಈ ಜಾತ್ರೆಯಲ್ಲಿ ಹಾಗೆ ಎತ್ತಂಗಡಿಗೆ ನೊಗ ಯೂಸ್ ಮಾಡ್ತಾರಲ್ಲ, ಆದರೆ ಮುಂದೆಗಡೆ ಕೋಲ್ತರ ಯೂಸ್ ಮಾಡ್ತಾರಲ್ಲ, ಅದನ್ನ ಸೇಲ್ ಮಾಡ್ತಾಯಿದ್ರು. ನಮ್ಗೆ ಯಾವ ಹೈಟ್ ಬೇಕು ಅದನ್ನ ಹೋಗ್ಬಿಟ್ಟಲ್ಲಿ ಹೇಳಿದ್ರೆ ಅವರೇ ಮಾಡಿ ನೀಟಾಗಿ ಹೋಲ್ ಮಾಡೆಲ್ಲ ಕೊಡ್ತಾರೆ. ಮತ್ತು ಹಾಗೆ ಒಳಕ್ಕೂ ನೊಗ ಯೂಸ್ ಮಾಡ್ತಾರೆ, ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಆ ಥರದನ್ನು ಬೇಕಾದರೆ ಮಾಡಿಕೊಡ್ತಾಯಿದ್ರು. ನೋಡಿ ಎಲ್ಲ ಇಲ್ಲಿ ಮಾರ್ತಾಯಿದ್ದಾರೆ ಎಷ್ಟೊಂದು ಜನ, 1, 2, 3, 4 ಕಡೆ ಎಲ್ಲ ಮಾರ್ತಾಯಿದ್ದಾರೆ. ನೋಡಿ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಇನ್ನೂ ಎಷ್ಟೊಂದಿದೆ ಎತ್ತಂಗಡಿಗಳು. ಹೋಗಿ ಬರೋಷ್ಟೊತ್ತು ಆಲ್ರೆಡಿ ಸೇಲ್ ಆಗಿದೆ ಅಂತ ನಾವಿವಾಗ ಹೊರಡ್ತಾ ಇದ್ವಿ. ಏನು ರೋಡ್ ದಾಟಿಸೋದೇ ಆಗೋಯ್ತಲ್ಲ ಭಯ್ಯ.
ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.